ಕ್ರೇವನ್ ದಿ ಹಂಟರ್ ಸಿನಿಮಾ 2 ಗಂಟೆ 7 ನಿಮಿಷ ಇದೆ. ಇದು ಸೋನಿ ಸ್ಪೈಡರ್ ಮ್ಯಾನ್ ಯೂನಿವರ್ಸ್ ನ ಲಾಂಗೆಸ್ಟ್ ಮೂವಿ. ರಿಚರ್ಡ್ ವೆಂಕ್ ಅವರ ಸ್ಟೋರಿ ಜೊತೆ ಜೆಸಿ ಜಂಡೋರ್ ಅವರ ಡೈರೆಕ್ಷನ್ ಅಲ್ಲಿ ಬಂದಂತಹ ಕ್ರೇವನ್ ದಿ ಹಂಟರ್ ಮೂವಿ ಇದು 2 ವರ್ಷದ ಹಿಂದೆನೆ ರಿಲೀಸ್ ಆಗಬೇಕಾಗಿತ್ತು, ಆದ್ರೆ ಈಗ ರಿಲೀಸ್ ಆಗಿದೆ. ಬೇರೆ ಕಂಟ್ರಿಗಳಲ್ಲೆಲ್ಲ ಡಿಸೆಂಬರ್ 29ಕ್ಕೆ ರಿಲೀಸ್ ಆಗಿದ್ರೆ ಭಾರತದಲ್ಲಿ ಮಾತ್ರ ಜನವರಿ 1ಗೆ ಇದು ರಿಲೀಸ್ ಆಗಿದೆ. ಸುಮಾರು 110 ರಿಂದ 130 ಮಿಲಿಯನ್ ಡಾಲರ್ ನ ಬಜೆಟ್ ಇಂದ ಸೃಷ್ಟಿಯಾಗಿರುವಂತಹ ಈ ಮೂವಿ ಹೇಗಿದೆ ಅನ್ನೋದನ್ನ ನಾವು ಇವತ್ತು ನೋಡ್ಕೊಂಡ್ ಬರೋಣ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಕ್ರೇವನ್ ದಿ ಹಂಟರ್ ಮೂವಿ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಬರೋಣ. ಮೊದಲು ಸಿನಿಮಾದ ಕತೆ ಬಗ್ಗೆ ನಾವು ಮಾತಾಡೋದಾದ್ರೆ, ಸಿನಿಮಾ ಸರ್ಗೆ ಕ್ರೇವೆನಾಫ್ ಅಂದ್ರೆ ನಮ್ಮ ಕ್ರೇವನ್ ದಿ ಹಂಟರ್ ತಾಯಿಯವರ ಸಾವಿನಿಂದ ಶುರುವಾಗುತ್ತೆ. ಅವರ ತಾಯಿ ಸತ್ತಾದ್ಮೇಲೆ ಸರ್ಗೆ ಕ್ರೇವೆನಾಫ್ ಮತ್ತೆ ಅವರ ತಮ್ಮನನ್ನ ಅವರ ತಂದೆ ಸಾಕೋದಿಕ್ಕೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅವರ ತಂದೆಗೆ ಇವರಿಬ್ಬರ ಗುಣಗಳು ಒಂಚೂರು ಇಷ್ಟ ಆಗೋದಿಲ್ಲ. ನಿಮ್ಮ ತಾಯಿ ತರ ನೀವು ಕೂಡ ಬಲಹೀನರು, ಈ ಪ್ರಪಂಚದಲ್ಲಿ ಬದುಕಬೇಕು ಅಂತಂದ್ರೆ ನೀನೊಬ್ಬ ಹಂಟರ್ ಆಗಿರ್ಬೇಕು ಅಂತ ಹೇಳಿ ಅವ್ರನ್ನ ಒಂದು ಬೇಟೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಸಿಂಹದ ಆಕ್ರಮಣದಿಂದ ತನ್ನ ತಮ್ಮನನ್ನ ಕಾಪಾಡೋದಕ್ಕೋಸ್ಕರ ಸರ್ಗಿ ತಾನ್ ಬಲಿಯಾಗ್ತಾನೆ. ಆ ಸಿಂಹ ಆತನ ತಿಂದಲೇ ಅಲ್ಲೇ ಬಿಟ್ಟೋಗ್ಬಿಟ್ಟಿರುತ್ತೆ. ಅದನ್ನ ಕಂಡಂತಹ ನಮ್ಮ ಕಲಿಪ್ಸೋ ಅವರಜ್ಜಿ ಕೊಟ್ಟಿದ್ದಂತಹ ಒಂದು ಪುರಾತನವಾದಂತಹ ಆಯುರ್ವೇದದ ಗಿಡ ಮೂಲಿಕೆಯನ್ನ ಅವನ ಬಾಯಿಗೆ ಹಾಕ್ತಾಳೆ. ಆಮೇಲೆ ಅವನ ಬಾಡಿನ ಹುಡ್ಕೊಂಡ್ ಬಂದಂತಹ ಅವರ ತಂದೆ ಆತನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಅಲ್ಲಿ ಆಲ್ರೆಡಿ ಸತ್ತೋಗಿರ್ತಾನೆ, ಆದ್ರೂ ಕೂಡ ಈ ಗಿಡ ಮೂಲಿಕೆಯ ಪವರ್ ಇಂದ ಬದುಕ್ತಾನೆ. ಸೊ ಈಗ ನಮ್ಮ ಸರ್ಗೆ ಕ್ರೇವೆನಾಫ್ ಆ ಗಿಡ ಮೂಲಿಕೆಯ ಸಹಾಯದಿಂದ ಒಬ್ಬ ಪವರ್ಫುಲ್ ಬೀಯಿಂಗ್ ಆಗಿದ್ದಾನೆ. ಸೊ ಈ ಸೂಪರ್ ಹೀರೋನ ಹಾಗೆ ಹೋಗ್ತಾ ಹೋಗ್ತಾ ಅವನ ಶಕ್ತಿಗಳು ಅವನಿಗೆ ಗೊತ್ತಾಗೋದಿಕ್ಕೆ ಶುರುವಾಗ್ತಾವೆ. ಸೊ ಹುಡುಗ ರಾತ್ರಿ ಅವ್ರ ತಮ್ಮನ್ನ ಬಿಟ್ಟು ಅವರ ಅಮ್ಮ ಇದ್ದಂತಹ ರಷ್ಯಾದ ಒಂದು ದಟ್ಟಾರಣ್ಯದಲ್ಲಿ ಇರುವಂತಹ ಮನೆಗೆ ಹೋಗಿ ತಲುಪ್ತಾನೆ. ಅಲ್ಲಿ ಅವನ ಪವರ್ ಅನ್ನ ಇನ್ನೂ ಎನ್ಹಾನ್ಸ್ ಮಾಡ್ಕೋತಾನೆ. ಅವ್ರ ತಂದೆ ಗೊತ್ತಾಗುತ್ತೆ ಸರ್ಗೆ ಯಾಕೆ ನನ್ನನ್ನ ಬಿಟ್ಟೋದ ಅಂತ. ಅದಕ್ಕೋಸ್ಕರ ಅವ್ರ ತಮ್ಮನನ್ನ ಅವನ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡೋದಕ್ಕೆ ಬಿಟ್ಟಿರ್ತಾರೆ. ಹುಡುಗ ಒಬ್ಬ ಒಳ್ಳೆ ಪಿಯಾನೋ ಆರ್ಟಿಸ್ಟ್ ಆಗ್ತಾನೆ. ಸೊ ಇಬ್ರು ದೊಡ್ಡವರಾಗಿದ್ದಾರೆ. ತಮ್ಮನ್ ಬರ್ತ್ಡೇಗೆ ಅಣ್ಣ ಸರ್ಗೆ ಕ್ರೇವೆನಾಫ್ ಬಂದಿದ್ದಾನೆ. ಅದ್ರ ಜೊತೆ ಇವನಿಗೆ ಅವನ ಪವರ್ ಹೇಗ್ ಸಿಕ್ತು ಅನ್ನುವಂತ ಕುತೂಹಲದಿಂದ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಆತನಿಗೆ ಒಬ್ಳು ಕಲಿಪ್ಸೋ ಅನ್ನುವಂತ ಹುಡುಗಿ ನನಗೆ ಗಿಡಮೂಲಿಕೆ ಕೊಟ್ಟಿದ್ರಿಂದಾನೆ ನಾನು ಬದುಕುಳಿದಿದ್ದೀನಿ ಅಂತ ಗೊತ್ತಾಗುತ್ತೆ. ಅಕ್ಕನ್ನ ಹುಡಿಕೊಂಡು ಹೋಗ್ತಾನೆ, ಥ್ಯಾಂಕ್ಸ್ ಹೇಳ್ತಾನೆ. ಅಕ್ಕ ಲಾಯರ್ ಆಗಿರ್ತಾರೆ. ಸೊ ಇಲ್ಲಿ ತಮ್ಮನ್ನ ಬರ್ತ್ಡೇ ಪಾರ್ಟಿ ಮುಗಿದೋಗುತ್ತೆ. ತಮ್ಮನ್ನ ಇಲ್ಲಿ ನಮ್ಮ ರೈನೋಸೋರಸ್ ಕಿಡ್ನಾಪ್ ಮಾಡಿಸ್ತಾರೆ. ಅದನ್ನ ತಡೆಯೋದಿಕ್ಕೆ ತುಂಬಾ ಪ್ರಯತ್ನ ಪಟ್ಟಂತ ನಮ್ಮ ಕ್ರೇವನ್ ದಿ ಹಂಟರ್ ಕೈಲೂ ಅವನನ್ನ ತಡೆಯೋದಿಕ್ಕೆ ಆಗ್ಲಿಲ್ಲ. ಕೊನೆಗೂ ಅವ್ರ ತಮ್ಮನ್ನ ಎತ್ತಾಕೊಂಡು ಹೋಗಿ ಬಿಡ್ತಾರೆ. ಈ ಚೇಸಿಂಗ್ ಸೀನ್ ಇದೆಯಲ್ಲ, ದಿಸ್ ಇಸ್ ಆಸಮ್. ಸೊ ನಮ್ಮ ಕ್ರೇವನ್ ದಿ ಹಂಟರ್ ಅವರ ತಮ್ಮನ್ನ ಎತ್ತಾಕೊಂಡು ಹೋಗಿರುವಂತ ನಮ್ಮ ರೈನೋಸೋರಸ್ ಅವರು ಅವರ ತಂದೆ ಹತ್ರ ದುಡ್ಡನ್ನ ಕೇಳ್ತಾರೆ. ಆದ್ರೆ ಅವರ ತಂದೆಯವರು ನಾನು ದುಡ್ಡು ಕೊಡಲ್ಲ, ನಾನೇನಾದ್ರೂ ದುಡ್ಡು ಕೊಟ್ರೆ ನಿನ್ನ ಮುಂದೆ ನಾನು ಸೋತಾಗುತ್ತೆ, ನಾನು ದುಡ್ಡು ಕೊಡಲ್ಲ, ನನ್ನ ಮಗನ ಹೆಂಗ್ ಬಿಡಿಸ್ಕೊಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ನಮ್ಮ ಕ್ರೇವನ್ ದಿ ಹಂಟರ್ ಅವ್ರನ್ನ ಇಂಡೈರೆಕ್ಟ್ ಆಗಿ ಅವರ ಹಿಂದೆ ಅಟ್ಟು ಬಿಡ್ತಾರೆ. ಸೊ ಈ ಬ್ಯಾಡ್ ಪೀಪಲ್ಸ್ಗೆಲ್ಲ ನಮ್ಮ ಕ್ರೇವನ್ ದಿ ಹಂಟರ್ ಅಂದ್ರೆ ತುಂಬಾ ಭಯ. ಯಾಕಂದ್ರೆ ಈ ಈಸ್ ದ ಕ್ರೇವನ್ ದಿ ಹಂಟರ್, ಈ ಈಸ್ ಗೋನಾ ಕಮ್ ಟು ಕಿಲ್ ಹಸ್ ಅಂಡ್ ಈ ಈಸ್ ದ ಹಂಟರ್. ಸೊ ಇಲ್ಲಿ ನಮ್ಮ ಸರ್ಗೆ ಕ್ರೇವೆನಾಫ್ಗೆ ಆ ರೈನೋಸರ್ ಕಿತ್ನ ಮಾಡ್ಕೊಂಡಿರುವಂತ ತಮ್ಮ ಎಲ್ಲಿದ್ದಾನೆ ಅಂತ ಲೊಕೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಕಲಿಪ್ಸೋನ ಎಲ್ಪ್ ತಗೊಂಡು ಅವರ ರಷ್ಯಾದ ಮನೆಗೆ ಹೋಗಿ ಎಲ್ಲ ವೆಪನರಿಗಳನ್ನ ಎತ್ತಕೊಳ್ಳೋದಕ್ಕಿಂತ ಮುಂಚೆ ರೈನೋಸರ್ ಬಂದು ರಷ್ಯಾದ ಮನೆಗೆ ಆಕ್ರಮಣ ಮಾಡ್ತಾನೆ. ಅಲ್ಲಿ ಮತ್ತೆ ನಮ್ಮ ಕ್ರೇವನ್ ದಿ ಹಂಟರ್ ಸಾಯೋ ಸ್ಟೇಜ್ಗೆ ಹೋಗಿರ್ತಾನೆ. ಆಗ ಅಲ್ಲಿ ನಮ್ಮ ಕಲಿಪ್ಸೋ ಬಂದು ಮತ್ತೆ ಗಿಡಮೂಲಿಕೆ ಕೊಟ್ಟು ಮತ್ತೆ ನಮ್ಮ ಹುಡುಗನ್ನ ಬದುಕಿಸ್ತಾರೆ. ಸೊ ಫೈನಲಿ ಎಮ್ಮೆಗಳ ನಡುವೆ ನಮ್ಮ ರೈನೋಸೋರಸ್ ಆಗಿ ಬಂದು ನಮ್ಮ ಕ್ರೇವನ್ ದಿ ಹಂಟರ್ ವಿರುದ್ಧ ಹೋರಾಡ್ತಾ ಇರ್ತಾರೆ. ಆ ಫೈಟ್ ಎಷ್ಟು ಅಮೋಘವಾಗಿತ್ತು ಅಂತಂದ್ರೆ ಮುಂದೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ ನಮ್ಮ ಕ್ರೇವನ್ ದಿ ಹಂಟರ್ ಅವರು ರೈನೋಸೋರಸ್ ನ ವೀಕ್ನೆಸ್ ನ ಗಮನಿಸಿಕೊಂಡು ಅಲ್ಲಿಗೆ ಚುಚ್ಚಿ ನಮ್ಮ ರೈನೋಸೋರಸ್ ನ ಸಾಯಿಸ್ತಾರೆ. ಸೊ ಇದೆಲ್ಲ ಆದ್ಮೇಲೆ ನಮ್ಮ ಸರ್ಗೆ ಕ್ರೇವೆನಾಫ್ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಅಪ್ಪ ಎಲ್ಗೋ ಎಸ್ಕೇಪ್ ಆಗಿದ್ದಾರೆ ಅಂತ. ಸೊ ಅಪ್ಪನ್ನ ಹುಡಿಕೊಂಡು ಹೋಗ್ತಾರೆ. ಅಪ್ಪನ್ನ ಒಂದು ಕರಡಿ ಬಿಟ್ಟು ಕೊಂದು ಸಾಯಾಗ್ತಾರೆ. ಯಾಕಂದ್ರೆ ಅಪ್ಪ ಇಸ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿಸ್ ಆಲ್ ಶಿಟ್ಸ್. ಸೊ ತಮ್ಮನಿಗೂ ಗೊತ್ತಾಗುತ್ತೆ ನನ್ನ ರಕ್ಷಣೆನ ನಾನೇ ಮಾಡ್ಕೋಬೇಕು ಅಂತ. ತಮ್ಮನು ಕೂಡ ಒಬ್ಬ ಸೂಪರ್ ಹೀರೋ ಆಗಿ ಬದಲಾಗ್ತಾನೆ. ಆ ಸೂಪರ್ ಹೀರೋ ಕೆಮೆಲಿಯನ್ ಅಂತ ನಮ್ಗೆಲ್ಲ ಗೊತ್ತಾಗುತ್ತೆ. ಸೊ ಈ ಸಿನಿಮಾದಲ್ಲಿ ಹೈಪರ್ ಕ್ಯೂರಿಯಾಸಿಟಿ ತೋರಿಸಿತ್ತು ಏನು ಅಂತ ಅಂದ್ರೆ ರೈನೋ ಮಾಡಿದ್ಯಾರು, ಕೆಮೆಲಿಯನ್ ಮಾಡಿದ್ಯಾರು, ಇನ್ನೂ 2 ಕ್ಯಾರೆಕ್ಟರ್ಗಳಿದ್ದು ಆ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಇರುವಂತಹ ಆ ಡಾಕ್ಟರ್ ಯಾರು ಅನ್ನೋದೇ ಬಗೆಹರಿಸಲಾಗದಂತಹ ಒಂದು ಪ್ರಶ್ನೆ. ಸೊ ದಿಸ್ ಇಸ್ ಅ ಮಾರ್ವಲಸ್ ಸ್ಟೋರಿ ಫ್ರಮ್ ಅವರ್ ಕ್ರೇವನ್ ದಿ ಹಂಟರ್ ಮೂವಿ ಬೈ ರಿಚರ್ಡ್ ವೆಂಕ್. ಸಿನಿಮಾ ತುಂಬಾ ಚೆನ್ನಾಗಿತ್ತು, ಒಂದ್ಸಲ ನೋಡ್ಬೋದು. ಯಾಕಂದ್ರೆ ಮೂವಿ ಹೇಗಿದೆ ಅಂತ ನಾವು ನೋಡ್ಲೇಬೇಕಲ್ಲ, ಅದಕ್ಕೋಸ್ಕರ ಒಂದ್ಸಲ ನೋಡ್ಬೋದು ಅಷ್ಟೇ. ಫಾರ್ ಮಾರ್ವೆಲ್ ಫ್ಯಾನ್ಸ್ ಓನ್ಲಿ. ಬೇರೆ ಯಾರಾದ್ರೂ ಈ ಮೂವಿಗಳನ್ನ ನೋಡಿದ್ರು ಅಂತಂದ್ರೆ ಅವ್ರಿಗೆ ಇಷ್ಟ ಆಗ್ಬೋದು, ಆದ್ರೆ ನಮ್ಗೆ ಇಷ್ಟ ಆಗೋದು ತುಂಬಾ ಕಷ್ಟ. ಯಾಕಂತಂದ್ರೆ ನಾವು ಆ ಕ್ಯಾರೆಕ್ಟರ್ಗಳ ಬಗ್ಗೆ ತಿಳ್ಕೊಂಡಿದೀವಿ, ನಮ್ಗೆ ಆ ಕ್ಯಾರೆಕ್ಟರ್ಗಳ ಬಗ್ಗೆ ಗೊತ್ತಿದೆ, ಮತ್ತೆ ನಮ್ಗೊಂದು ಸ್ಟೋರಿ ಬೇಕಾಗಿದೆ. ಬಿಕಾಸ್ ಇಟ್ಸ್ ಕನೆಕ್ಟ್ ಟು ದ ಸ್ಪೈಡರ್ ವರ್ಸ್. ಸಿನಿಮಾದಲ್ಲಿ ಆಕ್ಷನ್ಗಳ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕಂದ್ರೆ ಆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದಾವೆ. ಕ್ಲೈಮ್ಯಾಕ್ಸ್ ಫೈಟ್ ಒಂದು ಬಿಟ್ಟು ಇನ್ ಮಿಕ್ಕಿದ್ದ ಎಲ್ಲ ಆಕ್ಷನ್ ಸೀನ್ಸ್ಗಳು ಚೆನ್ನಾಗೇ ಇದ್ವು. ಈ ಸಿನಿಮಾದಲ್ಲಿ ಇಷ್ಟೊಂದು ಬ್ಯಾಡ್ ಪರ್ಫಾರ್ಮೆನ್ಸ್ ಮಾಡಿತ್ತು ಅಂತಂದ್ರೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಗಳಿಗೆ ಕೊಟ್ಟಿರುವಂತಹ ರಿಲೇಶನ್ಶಿಪ್ ಎಷ್ಟು ಕಳಪೆಯಾಗಿದೆ ಅಂತಂದ್ರೆ ನೀವೊಂದು ಕನೆಕ್ಷನ್ ಅರ್ಥ ಮಾಡ್ಕೊಳ್ಳೋದಿಕ್ಕಾಗಲ್ಲ, ಒಂದು ಕ್ಯಾರೆಕ್ಟರ್ ನಡುವೆ ಇರುವಂತಹ ರಿಲೇಶನ್ಶಿಪ್ ಅನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಕೆಲವು ಸಲ ಈ ಸಿನಿಮಾ ನೋಡಾದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಇವರಿಬ್ರು ಅಣ್ಣ ತಮ್ದಿರ, ಇವರಿಬ್ರು ಅಪ್ಪ ಮಕ್ಕಳ, ಈ ಮೂವಿಯ ವಿಲನ್ ಇವರ, ಈ ಮೂವಿಯ ಹೀರೋ ಇವನ ಅನ್ನುವಂತಹ ಆ ಅನ್ ರಿಲೇಶನ್ಶಿಪ್ ಫೀಲಿಂಗ್ಸ್ ನಿಮಗೆ ಬರುತ್ತೆ. ಸಿನಿಮಾದಲ್ಲಿ ಸ್ಟೋರಿನ ಎಷ್ಟು ಜಂಬಲ್ಡ್ ಆಗಿ ಜೋಡಿಸಿದ್ದಾರೆ
ಮಾಡಿದ್ದಾರೆ ಅಂತ ಅಂದ್ರೆ ಕೆಲವು ಸೀನ್ ಗಳನ್ನ ನೀವು ತುಂಬಾ ಕನ್ಫ್ಯೂಷನ್ ಅಲ್ಲೇ ನೋಡ್ತೀರಾ. ಇದು ಯಾವಾಗ ಆಯ್ತು, ಇದು ಹೇಗ್ ನಡೀತಾ ಇದೆ ಅಂತ. ನೀವು ಕ್ರೇವನ್ ದಿ ಹಂಟರ್ಗೆ ಬಿಲ್ಡ್ ಅಪ್ ಕೊಡ್ತಾ ಇದ್ದೀರಾ, ಬಟ್ ಆ ಬಿಲ್ಡ್ ಅಪ್ ಕೊಡೋದಕ್ಕಿಂತ ಮುಂಚೆ ಕ್ಯಾರೆಕ್ಟರ್ ಗೆ ಒಂದು ಬಿಲ್ಡ್ ಅಪ್ ನ ಸೆಟಪ್ ಮಾಡ್ಬೇಕಲ್ಲ, ಆ ಸೆಟಪ್ ನ ನೀವು ಮಾಡಿಲ್ಲ. ಇನ್ನು ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಥವಾ ಬರೀ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಟ್ಸ್ ಗುಡ್, ಇಟ್ಸ್ ನಾರ್ಮಲ್, ಇಟ್ಸ್ ನಾಟ್ ಗ್ರೇಟರ್. ಮೊದಲು ಒಬ್ಬ ವಿಲನ್, ಅವನನ್ನ ನೀವು ಹೀರೋ ಮಾಡಿ ಮತ್ತೆ ವಿಲನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಕೆಲವು ಸ್ಟೆಪ್ಸ್ ಗಳಿದಾವೆ, ಕೆಲವು ಎಕ್ಸ್ಟ್ರಾ ಈವೆಂಟ್ ಗಳು ನಿಮ್ಗೆ ಬೇಕಾಗ್ತವೆ. ಆ ಈವೆಂಟ್ ಗಳನ್ನ ನೀವು ತೋರಿಸಿದಾಗ ಮಾತ್ರ ಒಂದು ಟರ್ನ್ಸ್ ಅನ್ನೋದು ಬರೋದಕ್ಕೆ ಸಾಧ್ಯ. ಈ ಸಿನಿಮಾದಲ್ಲ ಟರ್ನ್ಸ್ ಇಲ್ಲ. ಕ್ರೇವನ್ ದಿ ಹಂಟರ್ ಅನ್ನುವಂತ ಒಂದು ಹೆಸರನ್ನ ನೀವು ಹಾಳು ಮಾಡ್ತಾ ಇದ್ದೀರಾ ಅನ್ನಿಸ್ಬಿಡ್ತು ನನಗೆ. ನಿಜವಾಗ್ಲೂ ಈಗ ಬರ್ತಾ ಇರುವಂತಹ ಸೋನಿ ಮೂವಿಗಳನ್ನ ನೋಡ್ಬಿಟ್ರೆ ಇವಕ್ಕೆಲ್ಲಕ್ಕಿಂತ ಗ್ರೇಟೆಸ್ಟ್ ಮೂವಿ ಮಾರ್ಬಿಯಸ್ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಮಾರ್ಬಿಯಸ್ ಎಷ್ಟು ಆಸಮ್ ಆಗಿರುವಂತ ಮೂವಿ ಅಂತಂದ್ರೆ ಕ್ಯಾರೆಕ್ಟರ್ ಗಳ ಬಿಲ್ಡ್ ಅಪ್ ಆಸಮ್ ಆಗಿ ಮಾಡಿದ್ದಾರೆ. ಸ್ಟೋರಿನೂ ಕೂಡ ಅಷ್ಟೇ ಕ್ಲೀನ್ ಆಗಿ ನೀಟ್ ಆಗಿ ಜೋಡಿಸಿದ್ದಾರೆ. ಅಲ್ಲಿ ಯಾವುದೇ ಬಕ್ವಾಸ್ ಅವ್ರು ಮಾಡಿಲ್ಲ. ಇನ್ನು ಈ ಸಿನಿಮಾದ ಎಂಡಿಂಗ್ ಕ್ಲೈಮ್ಯಾಕ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ನನ್ನ ಪ್ರಕಾರ ಇವರು ಕ್ರೇವನ್ ದಿ ಹಂಟರ್ ಪಾರ್ಟ್ 2 ಮೂವಿಗೋಸ್ಕರ ಈ ಎಂಡಿಂಗ್ ನ ಬಿಲ್ಡ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಮೊದಲನೇದಾಗಿ ನನಗೆ ಈ ಕ್ಯಾಸ್ಟಿಂಗ್ ಇದೆಲ್ಲ ಕ್ರೇವನ್ ದಿ ಹಂಟರ್, ಆರನ್ ಟೈಲರ್ ಜಾನ್ಸನ್ ಅವ್ರದ್ದು ನಿಜವಾಗ್ಲೂ ನನಗೆ ಇಷ್ಟ ಆಗ್ಲಿಲ್ಲ. ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಗಳಿಗೆ ಬಿಲ್ಡ್ ಅಪ್ ಚೆನ್ನಾಗಿ ಕೊಟ್ಟಿದ್ದೀರಾ, ಬಟ್ ಆ ಕ್ಯಾರೆಕ್ಟರ್ ಗೆ ಬೇಕಾಗಿದ್ದಂತ ಬಿಲ್ಡ್ ಅಪ್ ನ ಬಿಲ್ಡ್ ಮಾಡಿಲ್ಲ. ನೀವು ಬಿಲ್ಡ್ ಮಾಡ್ದಲೇ ಬಿಲ್ಡ್ ಅಪ್ ನ ಕೊಟ್ಟಿದ್ದೀರಾ. ಹೌದು, ಈ ಸಿನಿಮಾ ಕಂಟೆಂಟ್ಲೆಸ್ ಮೂವಿ ಅಂತ ಹೇಳಿದ್ರೆ ಏನ್ ತಪ್ಪಾಗಿಲ್ಲ. ಈ ಸಿನಿಮಾದಲ್ಲಿ ನನಗೆ ಕುತೂಹಲ ಯಾವಾಗ ಹೆಚ್ಚಾಗಿತ್ತು ಗೊತ್ತಾ, ಕ್ರೇವನ್ ದಿ ಹಂಟರ್ ಮತ್ತೆ ಕಲಿಪ್ಸೋ ಮೀಟ್ ಆಗ್ಬೇಕಾದ್ರೆ ಇವರಿಬ್ಬರು ನಡುವೆ ಲವ್ ಆಗುತ್ತೆ ಅನ್ಕೊಂತೀನಿ. ಕೊನೆವರೆಗೂ ಲವ್ ಆಗ್ಲಿಲ್ಲ ಗುರು. ಇದೊಂದು ಒಳ್ಳೆ ಕೆಲಸ ಮಾಡಿದ್ರು. ಹಂಗಂತ ಅವನು ಆಕೆನ ರಿಜೆಕ್ಷನ್ ಮಾಡ್ಲಿಲ್ಲ, ಒಪ್ಕೊಂಡ್ಲು ಇಲ್ಲ. ಇವರಿಬ್ರು ನಡುವೆ ಏನೇನು ಇಲ್ಲ. ನಾನು ನಿಮಗೆ ಮೊದಲು ಹೇಳದ್ನಲ್ಲ, ಆ ರಿಲೇಶನ್ಶಿಪ್ ಬಾಂಡಿಂಗ್ ಇಲ್ವೇ ಇಲ್ಲ ಅಂತ. ಸೊ ಇದೇ ನನಗೆ ಫೀಲ್ ಆಗಿತ್ತು. ಸೊ ಈ ಮೂವಿ ಮುಂದೆ ಬರುವಂತ ಸ್ಪೈಡರ್ ಮ್ಯಾನ್ ಗಳಿಗೆ ಅಥವಾ ಹಿಂದೆ ನಡೆದಿರುವಂತ ಯಾವುದೇ ಇವೆಂಟ್ ಗಳಿಗೆ ಕನೆಕ್ಷನ್ ಆಗಿಲ್ಲ, ಕನೆಕ್ಷನ್ ಆಗೋದು ಇಲ್ಲ, ಕನೆಕ್ಷನ್ ಮಾಡೋದಕ್ಕೆ ಇವ್ರ ಪ್ರಯತ್ನನೂ ಪಟ್ಟಿಲ್ಲ. ಸೊ ಈ ಒಂದು ಕ್ಯಾರೆಕ್ಟರ್ ಇಂದ ಇವರ ಆಂಬಿಷನ್ ಏನಿದೆ, ಇವರ ಗೋಲ್ ಏನಿದೆ, ಇವರು ಏನ್ ಮಾಡಬೇಕು ಅಂತ ಇಟ್ಕೊಂಡು ಈ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ ಅನ್ನೋದು ನನಗಂತೂ ಇದುವರೆಗೂ ಅರ್ಥ ಆಗ್ಲಿಲ್ಲ. ಯಾಕಂತಂದ್ರೆ ಈಗ ನಮಗೆ ಸಿಕ್ಕಿರುವಂಥ ಕೆಲವು ಮಾಹಿತಿಗಳ ಪ್ರಕಾರ ಸೋನಿ ಸ್ಪೈಡರ್ ವರ್ಸನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದೆ, ನಿಲ್ಲಿಸ್ತಾ ಇದೆ. ಈ ವಿಲನ್ ವರ್ಸ್ ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ಎರಾಡಿಕೇಟ್ ಮಾಡ್ತಾ ಇದೆ ಅಂತ ಬಂದಿದೆ ಮಾಹಿತಿ. ಬಟ್ ನನ್ನ ಪ್ರಕಾರ ಅವ್ರು ಮಾಡೋಕ್ಕಾಗಲ್ಲ. ಯಾಕಂದರೆ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟಿಷ್ಟು ಮೂವಿಗಳನ್ನೆಲ್ಲ ಮಾಡಿ ಏನು ಪ್ರಯೋಜನ. ನಲ್ಲಿದ್ದಾರೆ, ಮಾಬಿಯಸ್ ಇದ್ದಾನೆ, ಅಕ್ಕ ಮೇಡಮ್ ವೆಬ್ಗಳಿದ್ದಾರೆ. ನಿಜ ಹೇಳ, UI ಮೂವಿ ನೋಡಾದ್ಮೇಲೆ ಇವನ್ನೆಲ್ಲ ನೋಡೋದಕ್ಕೆ ನನಗೆಲ್ಲ ಇವೆಲ್ಲ ಸ್ಟೋರಿಗಳು ಅನಿಸ್ತವೆ. ಮ್ಯಾಕ್ಸ್ ಮೂವಿ ನೋಡಿದೆ, ಮ್ಯಾಕ್ಸ್ ಮೂವಿ ತುಂಬ ಚೆನ್ನಾಗಿದೆ. ನೀವು ರಿವ್ಯೂ ಕೇಳಿದ್ರೆ ನಾನು ನಿಜವಾಗ್ಲೂ ಮ್ಯಾಕ್ಸ್ ಮೂವಿ ಮೇಲೆ ರಿವ್ಯೂ ಮಾಡ್ತೀನಿ. ರಿವ್ಯೂ ಮಾಡೋಕ್ಕೆ ತುಂಬ ಇಷ್ಟ ಇದೆ, ರಿವ್ಯೂ ಮಾಡೋಣ ಅದನ್ನು. ಮತ್ತು ಮಾರ್ಕೋ ಅದನ್ನು ನೋಡಿಲ್ಲ, OTT ರಿಲೀಸ್ ಆದಮೇಲೆ ನೋಡ್ತೀನಿ. ನಾನು ಬೇಕಾದರೆ ಪ್ರತಿದಿನ ವಿಡಿಯೋ ಮಾಡಾಕ್ತೀನಿ, ಬಟ್ ನನಗೆ ಆ ಮೋಟಿವೇಶನ್ ಸಿಗ್ತಾ ಇಲ್ಲ. ಓವರ್ ಆಲ್ ಮೂವಿ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಬಜೆಟ್ ಹೋಲಿಸ್ಕೊಂಡ್ರೆ ಮೂವಿ ಕಂಟೆಂಟ್ಲೆಸ್ ಮೂವಿ. ಸೊ ನೋಡಿ, ಯಾರಾದರೂ ಇನ್ನೂ ಕ್ರೇವನ್ ದಿ ಹಂಟರ್ ಮೂವಿ ನೋಡಿಲ್ಲ ಅಂತಂದರೆ ಒಂದ್ಸಲ ನೋಡಿ ಬಿಟ್ಟುಬಿಡಿ. ಮೂವಿ ಚೆನ್ನಾಗಿದೆ, ಒನ್ ಟೈಮ್ ವಾಚಬಲ್ಲು. R-rated ಅಂತ ಬೇರೆ ಬಿಲ್ಡಪ್ ಕೊಟ್ಟಿರಿ, ಬದನೆಕಾಯಿ R-rated ಆಗಿಲ್ಲ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್. ಬಾಯ್ ಹೇಳೋದಕ್ಕಿಂತ ಮುಂಚೆ ವಾಟ್ ಇಫ್ ಸೀಸನ್ 3 ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಹೇಳಿ ಅಂತ ತಿಳಿಸ್ತಾ ಬಾಯ್ ಹೇಳ್ತಾ ಇದ್ದೀನಿ. ಬಾಯ್.